ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿನ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಇಂದು ಭಾನುವಾರ ಬಜೆಟ್ ಮಂಡಿಸಿದ್ದಾರೆ. ಟಾಪ್ 10 ಹೈಲೈಟ್ಸ್ ನೋಡೋಣ ಬನ್ನಿ. ಮೊದಲನೇದು ಇನ್ಫ್ರಾಸ್ಟ್ರಕ್ಚರ್ಗೆ 12.2 ಲ್ಯಾಕ್ ಕ್ರೋರ್ ರೂಪಾಯಿನ ಖರ್ಚು ಮಾಡಕ್ ಹೋಗ್ತಾ ಇದ್ದಾರೆ. ಎರಡನೇದು ಎಲೆಕ್ಟ್ರಾನಿಕ್ ಸೆಕ್ಟರ್ಗೆ 40,000 ಕ್ರೋರ್, ಬಯೋಫಾರ್ಮಾಗೆ 10,000 ಕ್ರೋರ್ ಹಾಗೂ ಸೆಮಿ ಕಂಡಕ್ಟರ್ ಮಿಷನ್ 2.0 ಕೂಡ ಶುರುವಾಗ್ತಾ ಇದೆ. ಮೂರನೇದು ಬ್ಯಾಂಗ್ಳೂರ್ ಟು ಚೆನ್ನೈ, ಚೆನ್ನೈ ಟು ಹೈದರಾಬಾದ್, ಹೈದರಾಬಾದ್ ಟು ಬ್ಯಾಂಗ್ಳೂರ್ ಸೇರಿ 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಕೂಡ ಬರ್ತಾ ಇದೆ. ನಾಲ್ಕನೆಯದು ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ 10,000 ಕೋಟಿ SME ಗ್ರೋತ್ ಫಂಡ್ ಅಂತ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಐದನೆಯದು ಇನ್ಕಮ್ ಟ್ಯಾಕ್ಸ್ ದರಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಫಾರಿನ್ ಟ್ರಾವೆಲ್, ಎಜುಕೇಶನ್, ಮೆಡಿಕಲ್ಗೆ TCS ಕೇವಲ 2% ಮಾಡಿದ್ದಾರೆ. ಆರನೆಯದು ಗ್ರೀನ್ ಎನರ್ಜಿಗೆ 20,000 ಕೋಟಿ. EV ಬ್ಯಾಟರೀಸ್, ಸೋಲಾರ್, ನ್ಯೂಕ್ಲಿಯರ್ ಪವರ್ ಹಾಗೂ ಅದರಲ್ಲಿ ತುಂಬಾ ಬೆನಿಫಿಟ್ಸ್ ಸಿಗ್ತಾ ಇದೆ. ಏಳನೆಯದು ಮೆಡಿಕಲ್ ಟೂರಿಸಂ ಹಬ್ಸ್ ಹಾಗೂ ಹೊಸ ನಿಮ್ಮಾನ್ಸ್ಗೋಸ್ಕರ 1 ಲಕ್ಷ ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್ ಕೂಡ ಬರ್ತಾ ಇದೆ. ಅಂಡ್ ಎಂಟನೇದು ರೈತರಿಗಾಗಿ 500 ರಿಸರ್ವಾಯ್ಸ್ ಹಾಗೂ AI ಪವರ್ಡ್ ಭಾರತ್ ವಿಸ್ತಾರ್, ಇದರಿಂದ ಕೊಕೊನಟ್, ಕ್ಯಾಶ್ಯೂ, ಕೋಕೋ ಪ್ರೋಗ್ರಾಮ್ಸ್ ಕೂಡ ಬರ್ತಾ ಇದೆ. ಅಂಡ್ ಒಂಬತ್ತನೆಯದು ಡಿಜಿಟಲ್ ಇಂಡಿಯಾಗೆ ಕಂಪ್ಲೀಟ್ ಬೂಸ್ಟ್ ಕೊಡ್ತಾ ಇದ್ದಾರೆ. ಕ್ಲೌಡ್ ಸರ್ವಿಸಸ್ಗೆ ಟಿಲ್ 2047 ಯಾವುದೇ ತರದ ಟ್ಯಾಕ್ಸಸ್ ಇಲ್ಲ, ಟ್ಯಾಕ್ಸ್ ಹಾಲಿಡೇ ಸಿಗ್ತಾ ಇದೆ. ಹತ್ತನೆಯದು ಪರ್ಸನಲ್ ಗೂಡ್ಸ್ ಕಸ್ಟಮ್ ಡ್ಯೂಟಿ ಏನಿದೆ ಅದಕ್ಕೆ 10% ಕಡಿತ ಮಾಡಿದ್ದಾರೆ. ಕ್ಯಾನ್ಸರ್ ಡ್ರಗ್ಸ್ ಡ್ಯೂಟಿ ಫ್ರೀ ಇದೆ. ಟ್ಯಾಕ್ಸ್ ಫೈಲಿಂಗ್ ಕೂಡ ತುಂಬಾ ಸುಲಭ ಆಗ್ತಾ ಇದೆ. ಬಜೆಟ್ 2026-2027 ಗ್ರೋತ್, ಇನೋವೇಷನ್ ಮತ್ತು ಎಲ್ಲರಿಗೆ ಇದು ಇನ್ಕ್ಲೂಸಿವ್ ಆಗಿದೆ. ವಿಕಸಿತ್ ಭಾರತ್ ಕಡೆಗೆ. ಈ ಬಜೆಟ್ ಬಗ್ಗೆ ನಿಮ್ಮ ಕಾಮೆಂಟ್ಸ್ ಹಾಗೂ ನಿಮ್ಮ ಅಪ್ರಿಸಿಯೇಷನ್ ಏನಿದೆ ಅದರ ಕಾಮೆಂಟ್ಸ್ ನಮಗೆ ತಿಳಿಸಿ. ಲೆಟ್ಸ್ ಹಂಟ್ ಅಂಡ್ ಗ್ರೋ ಟುಗೆದರ್. ಈ ಬಜೆಟ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಕಂಪ್ಲೀಟ್ ವಿಡಿಯೋ ಹಾಕಿದೀವಿ. ಲಿಂಕ್ ಬಂದು ನಮ್ಮ ಬಯೋದಲ್ಲಿ ಇದೆ, ಚೆಕ್ ಮಾಡಿ.